ಅಮೆರಿಕಕ್ಕೆ ಎಚ್ಚರಿಕೆ ಕೊಟ್ಟ ಕಿಮ್, ಪರಮಾಣು ಬಳಕೆಗೂ ಹಿಂಜರಿಯೋದಿಲ್ಲ, ವಿಶ್ವಕ್ಕೆ ಪರಮಾಣು ಬೆದರಿಕೆ. ಸ್ನೇಹಿತರೆ, ಇವನು ವಿಶ್ವ ಕಂಟಕ. ಇವನು ಯಾವಾಗ ಹೇಗಿರ್ತಾನೆ ಅನ್ನೋದೇ ಯಾರಿಗೂ ಗೊತ್ತಾಗಲ್ಲ. ಇವನು ತೆಗೆದುಕೊಳ್ಳೋ ಒಂದೊಂದು ನಿರ್ಧಾರ ಕೂಡ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸುತ್ತೆ. ಯಾಕಂದರೆ ಅವನು ತೆಗೆದುಕೊಳ್ಳುವಂತಹ ನಿರ್ಧಾರ ಆ ರೀತಿಯಾಗಿರುತ್ತೆ. ಯಾರನ್ನು ಡೋಂಟ್ ಕೇರ್ ಮಾಡೋದೇ ಇಲ್ಲ. ಅದಕ್ಕೆ ಇವನನ್ನು ನಾವು ಡೋಂಟ್ ಕೇರ್ ಅಧ್ಯಕ್ಷ ಅಂತ ಕರಿತೀವಿ. ಅಂತಹ ಅವನು ಯಾರು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಅವನೇ ಕಿಮ್ ಜಾನ್ ಉನ್. ಆತ ಇದೀಗ ಮತ್ತೊಂದು ವಿಶ್ವಕ್ಕೆ ಕಂಟಕವಾಗುವಂತಹ ಎಚ್ಚರಿಕೆಯನ್ನು ನೀಡಿದ್ದಾನೆ. ಅದರಲ್ಲೂ ಎಕ್ಸ್ಪೆಷಲಿ ಅಮೇರಿಕಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಿದ್ದಾನೆ. ಹಾಗಾದರೆ ಈ ಕಿಮ್ ಅಮೇರಿಕಕ್ಕೆ ನೀಡಿದಂತಹ ಎಚ್ಚರಿಕೆ ಏನು, ಅದೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ಇವನ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ? ಅಮೇರಿಕದ ಅಧ್ಯಕ್ಷನ ಬಗ್ಗೆ ಇಷ್ಟು ಮಾತನಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಇವನ ಬಗ್ಗೆ ಮಾತಾಡ್ತಾರೆ. ಯಾಕಂದರೆ ಇವನೊಬ್ಬ ಹುಚ್ಚ. ಯಾವಾಗ ಹೇಗಿರ್ತಾನೋ ಯಾರಿಗೆ ಗೊತ್ತೇ ಇರೋದಿಲ್ಲ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದಕ್ಕೂ ಡೋಂಟ್ ಕೇರ್ ಮಾಡೋದೇ ಇಲ್ಲ. ಅದೇ ಕಾರಣಕ್ಕೆ ಇವನ್ನ ಕಂಡ್ರೆ ಇಡೀ ವಿಶ್ವವೇ ಎದುರುತ್ತೆ. ಅದೇ ಕಾರಣಕ್ಕೆ ನಾವು ಕೂಡ ಹೇಳೋದು ಸದಾ ಇವನನ್ನ ಡೋಂಟ್ ಕೇರ್ ಅಧ್ಯಕ್ಷ ಅಂತ. ಇಂಥವನು ಇದೀಗ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾಕ್ಕೆ ಒಂದು ಎಚ್ಚರಿಕೆಯ ಸಂದೇಶ ನೀಡಿದ್ದಾನೆ. ಅದೇನು ಅಂತ ನೋಡೋದಕ್ಕೂ ಮುಂಚೆ ನಿಮ್ಗೊಂಚೂರು ಇವನು ಉಚ್ಚಾಟದ ಬಗ್ಗೆ ಹೇಳ್ತೀವಿ ಕೇಳಿ. ಸ್ನೇಹಿತರೆ, ಈ ಕಿಮ್ ಜಾನ್ ಉನ್ ಏನಿದ್ದಾನೆ, ಇವನು ಅಧಿಕಾರಕ್ಕೆ ಬಂದ ಮೇಲೆ ದಕ್ಷಿಣ ಕೊರಿಯಾದಲ್ಲಿ ಆದಂತಹ ಎಡವಟ್ಟುಗಳು ಒಂದಲ್ಲ. ಇವನು ಏನು ಮಾಡ್ತಾನೆ ಅಂತ ಇವನಿಗೆ ಗೊತ್ತಿಲ್ಲ ಎನ್ನುವಂತ ಆಗಿದೆ. ಇವನ ಎದುರಿಗೆ ಯಾರು ಹೋಗುವಂತಿಲ್ಲ. ಒಂದು ವೇಳೆ ಹೋದ್ರೂ ಕೂಡ ತಲೆ ತಗ್ಗಿಸಿ ನೀಡಬೇಕಂತೆ. ಇವನನ್ನ ಕಾಪಿ ಮಾಡುವಂತಿಲ್ಲ. ಇವನ ಥರ ಹೇರ್ ಸ್ಟೈಲ್ ಮಾಡಿದರೆ ಅವ್ರ ತಲೆಯನ್ನೇ ತೆಗೆಯುವಂಥ ಮಟ್ಟಕ್ಕೆ ಹೋಗ್ತಾನೆ. ಇನ್ನೊಂದು ವಿಶೇಷ ಅಂದರೆ ಇವನು ಭಾಷಣ ಮಾಡುವಾಗ ಎಲ್ಲರೂ ಅತ್ಯಂತ ಜಾಗರೂಕರಾಗಿ ಕೇಳಬೇಕು. ಒಂದು ವೇಳೆ ಕೇಳಲಿಲ್ಲ ಅಂದರೆ ಅವರ ತಲೆಯೇ ಹೋಗುತ್ತೆ. ಅಂದರೆ ನಿಮಗೆ ಗೊತ್ತಿದೆ, ಕೆಲವೊಂದು ವರದಿಯ ಪ್ರಕಾರ ನಾವು ನೋಡಿದಂತೆ ಇವನು ಭಾಷಣ ಮಾಡಬೇಕಾದ್ರೆ ಯಾರೋ ಒಬ್ಬ ಅಧಿಕಾರಿ ಏನಿದ್ದಾರೆ ಅವರು ನಿದ್ದೆ ಮಾಡ್ತಿರ್ತಾರಂತೆ, ಅವರನ್ನು ಸಾಯಿಸಿದ ಎನ್ನುವಂಥ ವರದಿಯನ್ನು ಕೂಡ ನಾವೆಲ್ಲರೂ ನೋಡಿದ್ದೇವೆ. ಇಂತಹ ಕಿಮ್ ಜಾನ್ ಉನ್ ಮಾಡುತ್ತಿರುವಂತಹ ಕೆಲವೊಂದು ಕೆಲಸಗಳು, ಅವನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅವೇನಿವೆ ವಿಶ್ವವನ್ನೇ ಬೆದರಿಸುತ್ತಿವೆ. ಹೌದು ಸ್ನೇಹಿತರೆ, ಇಷ್ಟು ದಿನ ಸ್ವಲ್ಪ ಸೈಲೆಂಟ್ ಆಗಿದ್ದ ಈ ವಿಚಿತ್ರ ವ್ಯಕ್ತಿ ಇದೀಗ ಮತ್ತೆ ಸುದ್ದಿಗೆ ಬರ್ತಿದ್ದಾನೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈತ ಇಷ್ಟು ದಿನ ಸೈಲೆಂಟ್ ಆಗಿದ್ದಾಗ ಕೆಲವೊಂದೆರಡು ವರ್ಷಗಳ ಹಿಂದೆ ಈತನಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಬೇಕು ಅಂತ ಕೂಡ ಕೆಲವೊಬ್ಬರು ಒತ್ತಾಯವನ್ನು ಮಾಡಿದರು. ಯಾಕಂದರೆ ಇವನು ತುಂಬ ಗಲಾಟೆಯನ್ನು ಮಾಡಿದ್ದನು ಇವನೇ. ಅದಾದಮೇಲೆ ಸೈಲೆಂಟ್ ಆದಮೇಲೆ ರಷ್ಯಾ ಇವನಿಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು ಅಂತ ಪ್ರತಿಪಾದಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಇನ್ನು ಇಂಥವನ ಕೈಗೆ ಪ್ರಮುಖ ಯುದ್ಧ ಶಸ್ತ್ರಾಸ್ತ್ರಗಳು ಸಿಕ್ಕಿದ್ರೆ ಹೇಗಿರುತ್ತೆ ಅಲ್ವಾ? ಅದುವೇ ಇದೀಗ ಎಲ್ಲರಿಗೂ ಭಯ ಹುಟ್ಟಿಸಿರೋದು. ಯಾಕಂದರೆ ಕೆಲ ವರ್ಷದ ಹಿಂದೆಯಷ್ಟೇ ಉತ್ತರ ಕೊರಿಯಾ ಹೈಡ್ರೋಜನ್ ಬಾಂಬ್ ತಯಾರು ಮಾಡಿತ್ತು. ಅಲ್ಲದೆ ತಾನೇ ಹೇಳಿಕೊಂಡಿತ್ತು ಇದು ಯಶಸ್ಸು ಕೂಡ ಆಗಿದೆ ಅಂತ. ಬಟ್ ಬೇರೆ ಯಾವ ದೇಶಗಳು ನಂಬಲಿಲ್ಲ. ಅದರಲ್ಲೂ ಎಕ್ಸ್ಪೆಷಲಿ ಅಮೇರಿಕಾ ಇವನಿಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಏನಂದರೆ, ನೀನು ಇಡ್ತಿರುವಂತಹ ಹೆಜ್ಜೆ ಸರಿಯಿಲ್ಲ ಎನ್ನುವಂತಹ ಒಂದು ಎಚ್ಚರಿಕೆಯನ್ನು ನೀಡಿತ್ತು. ಇದಷ್ಟೇ ಅಲ್ಲದೆ ಇನ್ನೊಂದು ಕ್ಷಿಪಣಿ ಯಾವುದಪ್ಪ ಅಂದರೆ ICBM ಎನ್ನುವಂತಹ ಕ್ಷಿಪಣಿಯನ್ನು ಇವನು ಕಂಡುಹಿಡಿದಿದ್ದಾರೆ. ಅಂದರೆ ಈ ದೇಶ ಕಂಡುಹಿಡಿದಿದೆ, ಅದು ಅಮೆರಿಕವನ್ನೇ ಧ್ವಂಸ ಮಾಡುತ್ತೆ ಅಂತ ಅಮೆರಿಕದ ಮೇಲೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಏನು ಈ ಉತ್ತರ ಕೊರಿಯಾ ಏನಿದೆ, ಈ ಉತ್ತರ ಕೊರಿಯಾದ ಆದಾಯದಲ್ಲಿ 40% ಎಷ್ಟು 40% ಹಣವನ್ನು ಕೇವಲ ರಕ್ಷಣೆಗಾಗಿಯೇ ಒಂದು ಸಪ್ರೇಟಾಗಿ ತೆಗೆದಿಡಲಾಗುತ್ತೆ. ಆ ಕಾರಣದಿಂದ ಅಂದರೆ ಅಲ್ಲಿನ ಜನರು ಏನಾದರೂ ಪರವಾಗಿಲ್ಲ, ಇವನಿಗೆ ಆ ದೇಶದ ರಕ್ಷಣೆ ಮುಖ್ಯ ಎನ್ನುವಂತಹ ಹಂತಕ್ಕೆ ಬಂದಿದ್ದಾನೆ. ಇನ್ನೊಂದು ವಿಶೇಷ ಅಂದರೆ ಈ ಕಂಟ್ರಿ ಏನಿದೆ, ಈ ಉತ್ತರ ಕೊರಿಯಾ, ಇದರಲ್ಲಿ ಇರುವಂಥದ್ದು ಕೇವಲ 2.5 ಕೋಟಿ ಜನಸಂಖ್ಯೆ. ಅಂದರೆ ನಮ್ಮ ಕರ್ನಾಟಕದ ಅರ್ಧಕ್ಕೂ ಅದು ಸಮ ಅಲ್ಲ. ಅಂತಹ ದೇಶ ಇಡೀ ವಿಶ್ವವನ್ನೇ ಬೆದರಿಸ್ತಿದೆ ಅಂದರೆ ಅದಕ್ಕೆ ಕಾರಣ ಕಿಮ್ ಜಾನ್ ಉನ್. ಅವನು ತಲೆಯಲ್ಲಿ ಏನಿದೆ ಅಂದರೆ, ಅವ್ರು ಯಾರು ಏನಾದರೂ ಮಾಡಲಿ ಯಾರು ಕೂಡ ನನಗೆ ಎದುರು ಮಾತನಾಡೋಲ್ಲ. ನಿಮಗೆಲ್ರಿಗೂ ಗೊತ್ತಿರಬೇಕು, ಈ ಕೆಲವೊಂದು ವರ್ಷಗಳ ಹಿಂದೆ ಕಿಮ್ ಜಾನ್ ಉನ್ ಮತ್ತು ಟ್ರಂಪ್, ಈ ಹಿಂದಿನ ಅಧ್ಯಕ್ಷ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ರವರ ನಡುವೆ ಹಲವಾರು ಮಾತುಕತೆಗಳನ್ನು ನಡೆತಿದ್ವು. ಮುದಿಯಾ ಎನ್ನುವಂತಹ ಪದವನ್ನು ಕೂಡ ಈತ ಬಳಸಿದ್ದು. ಅವನು ಟ್ರಂಪ್ ಕೂಡ ಹಾಗೆ ಕೂಡ ಪರಸ್ಪರವಾಗಿ ಸಮರ ನಡೀತು. 3ನೇ ಮಹಾಯುದ್ಧ ನಡೀತಾ ಎನ್ನುವ ಹಂತಕ್ಕೆ ಹೋಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹೇಳದಂತೆ ಇದೊಂದು ಪುಟ್ಟ ರಾಷ್ಟ್ರವಾಗಿದ್ದು ಇವನನ್ನು ನಂಬಿ ಇವರಿಗೆ ಅಧಿಕಾರವನ್ನು ಕೊಟ್ಟರು. ಅದಾದ ಮೇಲೆ ಅಧಿಕಾರವೇ ಬದಲಾಗಲಿಲ್ಲ. ಇವನ ಅಧಿಕಾರದ ಲಾಲಸೆಗಾಗಿ ಅಲ್ಲಿನ ಜನರ ಪ್ರಾಣವನ್ನು ತೆಗೆಯುವ ಹಂತಕ್ಕೆ ಬಂದಿದ್ದಾನೆ. ಆದರೆ ಒಂದು ವಿಚಾರ ಸ್ನೇಹಿತರೆ, ಇತ್ತೀಚೆಗೆ ಒಂದು ಹೆಚ್ಚು ವೈರಲ್ ಆಗಿತ್ತು. ಏನಪ್ಪ ಅಂದರೆ, ಈತ ಮೊದಲ ಬಾರಿಗೆ ಕಣ್ಣೀರನ್ನು ಇಟ್ಟಿದ್ದ ವಿಶ್ವದ ಮುಂದೆ. ಯಾವ ಕಾರಣಕ್ಕೆ ಅಂದರೆ, ಅಲ್ಲಿನ ಜನಸಂಖ್ಯೆ ಕಡಿಮೆ ಆಗ್ತಿದೆ,
ಮಕ್ಕಳಿಗೆ ಹೆಚ್ಚು ಜನ್ಮವನ್ನು ನೀಡಿ ಎನ್ನುವಂತಹ ಮಾತನ್ನು ಹೇಳಿದ್ದು. ಹೌದು ಸ್ನೇಹಿತರೆ, ಇದರ ಬಗ್ಗೆ ನಾವು ಕೂಡ ಸ್ಪೆಷಲ್ ಸ್ಟೋರಿಯನ್ನು ಮಾಡಿದ್ವಿ. ಕಿಮ್ ವಿಶ್ವದ ಎದುರು ಕಣ್ಣೀರಿಟ್ಟಿದ್ದು ಯಾಕೆ ಎನ್ನುವಂತಹ ಒಂದು ಸ್ಪೆಷಲ್ ಸ್ಟೋರಿಯನ್ನು ಮಾಡಿದ್ವಿ. ನೀವು ಬೇಕು ಅಂದರೆ ಅಲ್ಲಿ ಹೋಗಿ ನೋಡಬಹುದು ಯಾವ ಕಾರಣಕ್ಕೆ ಇವನು ಕಣ್ಣೀರನ್ನು ಇಟ್ಟ ಅಂತ. ಸಿಂಪಲ್ ಆಗಿ ಹೇಳೋದಾದರೆ ಇವನು ಯಾವ ಕಾರಣಕ್ಕೆ ಕಣ್ಣೀರಿಟ್ಟಿದ್ದ ಅಂದರೆ ಈ 2.5 ಕೋಟಿ ಜನ ಏನಿದ್ದಾರೆ ಅದರೊಳಗಡೆ ಜನಸಂಖ್ಯೆ ಈಗ ಕಡಿಮೆ ಆಗ್ತಿದ್ದು ಆ ದೇಶದ ರಕ್ಷಣೆಯನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವಂಥ ಕಾರಣಕ್ಕೆ ಏನು ಮಹಿಳೆಯರದು ಒಂದು ಸಭೆ ಇರುತ್ತೆ, ಆ ಸಭೆಯಲ್ಲಿ ಕಣ್ಣೀರಿಡ್ತಾನೆ, ಹೆಚ್ಚು ಹೆಚ್ಚು ಮಕ್ಕಳನ್ನು ಪಡೆಯಿರಿ ಎನ್ನುವಂಥದ್ದು. ಇಂತಹ ಕಿಮ್ ಇದೀಗ ಮತ್ತೊಂದು ಕಂಟಕವಾಗಿ ನಮಗೆ ಕಾಣಿಸ್ತಾ ಇದ್ದಾನೆ. ಅದಕ್ಕೆ ಕಾರಣ ಏನಂದರೆ ಅಂದರೆ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದು ಕೂಡ ಅಮೇರಿಕ ಮತ್ತು ದಕ್ಷಿಣ ಕೊರಿಯಾಕ್ಕೆ ಅಂತಹದ್ದೊಂದು ಹೇಳಿಕೆಯನ್ನು ನೀಡಿದ್ದಾನೆ ಮತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಅದೇನಪ್ಪ ಅಂದರೆ ನನ್ನನ್ನು ಕೆಣಕಬೇಡಿ, ನನ್ನನ್ನು ಕೆಣಕಿದರೆ ಸರಿ ಇರೋದಿಲ್ಲ. ಒಂದು ವೇಳೆ ನೀವು ನನ್ನನ್ನು ಪ್ರಚೋದನೆ ಮಾಡಿದ್ದೇ ಆದರೆ ಪರಮಾಣು ಬಾಂಬ್ ಏನಿದೆ ಅದನ್ನು ಹಾಕ್ತೀನಿ ಎನ್ನುವಂತಹ ಮಾತನ್ನು ಹೇಳಿದ್ದು ಇದೀಗ ಎಲ್ಲ ಕಡೆ ಅದು ಚರ್ಚಿತ ವಿಷಯವಾಗಿದೆ. ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿದೆ, ಎಲ್ಲ ದೇಶಗಳು ಇದರ ಬಗ್ಗೆ ಮಾತನಾಡ್ತಿದ್ದಾವೆ. ಆದರೆ ಕೆಲ ವಿದೇಶಿ ತಜ್ಞರು ಹೇಳ್ತಾ ಇರುವಂತಹದ್ದು ಒಂದೇ, ಏನಂದರೆ ಇವನ ಬಳಿ ಅಂದರೆ ಉತ್ತರ ಕೊರಿಯಾ ಏನಿದೆ, ಉತ್ತರ ಕೊರಿಯಾದ ಬಳಿ ಯಾವುದೇ ಪರಮಾಣು ಬಾಂಬ್ ಇಲ್ಲ ಮತ್ತು ಕೆಲವೊಂದು ರೂಲ್ಸ್ಗಳ ಪ್ರಕಾರ ಇದ್ರೂ ಕೂಡ ಪ್ರಯೋಗವನ್ನು ಮಾಡೋಂಗಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಈತ ಮಾತ್ರ ಇಲ್ಲ, ನನ್ನನ್ನು ಕೆಣಕಿಸಿದ್ರೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಇನ್ನೊಂದು ಸ್ನೇಹಿತರೆ, ಇತ್ತೀಚೆಗೆ ಖಂಡಾಂತರ ಕ್ಷಿಪಣಿ ಪರೀಕ್ಷೆಯಲ್ಲಿ ತೊಡಗಿದ್ದ ಸೈನಿಕರು ಏನಿದ್ದಾರೆ ಅವರನ್ನು ಶ್ಲಾಘಿಸಿದ್ದ. ಇಂತಹ ಸಂದರ್ಭದಲ್ಲಿ ಹೇಳಿದ್ದು, ಪ್ರತಿಸ್ಪರ್ಧಿಯ ಮೇಲೆ ಪರಮಾಣು ದಾಳಿ ನಡೆಸಲು ನಾನು ಹಿಂಜರಿಯೋದಿಲ್ಲ, ಯಾಕಂದರೆ ನನ್ನ ದೇಶದ ನೀತಿ ಅದೇ ರೀತಿ ಇದೆ ಅಂತ ಹೇಳುವ ಮೂಲಕ ಮತ್ತೆ ಈತ ಸುದ್ದಿಗೆ ಬಂದಿದ್ದಾನೆ. ಅದೇನಾದರೂ ಆಗಲಿ ಸ್ನೇಹಿತರೆ, ಕಿಮ್ ಮಾತ್ರ ಯಾವಾಗಲೂ ಸುದ್ದಿಯಲ್ಲೇ ಇರ್ತಾನೆ. ಆತ ಏನು ಮಾಡಿದ್ರು ಸುದ್ದಿ ಆಗುತ್ತೆ. ಮೊನ್ನೆ ಅಷ್ಟೇ ನೀವೆಲ್ಲ ನೋಡಿದ್ದೀರಾ, ಮಗಳ ಜೊತೆ ಓಡಾಟವನ್ನು ಮಾಡ್ತಾ ಇದ್ದ. ಅಂದರೆ ಸೇನೆ ಏನಿದೆ ಅಲ್ಲಿಗೆ ತನ್ನ ಮಗಳನ್ನು ಕರ್ಕೊಂಡು ಹೋಗಿರೋಬಹುದು, ಅಥವಾ ಯಾವುದಾದ್ರೂ ಕಾರ್ಯಕ್ರಮ ಇದ್ರೆ ಮಗಳನ್ನ ಕರ್ಕೊಂಡು ಹೋಗ್ತಿದ್ರು. ಸೊ ಅದು ಕೂಡ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು. ಯಾವ ಕಾರಣಕ್ಕೆ ಅಂದರೆ ಕಿಮ್ನ ಮುಂದಿನ ಉತ್ತರಾಧಿಕಾರಿ ಈತನ ಮಗಳೇ ಆಗ್ತಾ ಎನ್ನುವಂತಹ ಕೆಲವೊಂದು ಸುದ್ದಿಗಳು ಹರಿದಾಡಿದ್ವು. ಅದೇ ಕಾರಣಕ್ಕೆ ಒಟ್ಟಿನಲ್ಲಿ ಏನಾದರೂ ಆಗಲಿ ಸ್ನೇಹಿತರೆ, ಇಡೀ ಪ್ರಪಂಚದಲ್ಲಿ ಯಾವ ದೇಶದ ಅಧ್ಯಕ್ಷನ ಬಗ್ಗೆ ಎಷ್ಟು ಮಾತಾಡ್ತಾರೋ ಗೊತ್ತಿಲ್ಲ, ಬಟ್ ಈ ಕಿಮ್ ಜಾನ್ ಉನ್ ಬಗ್ಗೆ ಮಾತ್ರ ಮಾತಾಡ್ತಾರೆ. ವಿಶ್ವದ ಪ್ರತಿಯೊಬ್ಬರಿಗೂ ಈತ ಗೊತ್ತು. ಯಾಕಂದರೆ ಇವನೇನು ದೊಡ್ಡ ಸಾಧನೆ ಮಾಡಿ ಅಂತಲ್ಲ, ಸುಮ್ಮನೆ ಇಲ್ಲದೆ ಕಾಲಕ್ಕೆರೆದು ಖ್ಯಾತೆ ಮಾಡುವಂಥದ್ದು, ಇನ್ನಿಲ್ಲದ ಹೇಳಿಕೆಗಳನ್ನು ಕೊಡುವಂಥದ್ದು, ಇವನ ಉಚ್ಚಾಟದಿಂದ ಇದು ಸಾಧ್ಯ ಆಗ್ತಾ ಇದೆ ಸ್ನೇಹಿತರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇಷ್ಟು ದಿನ ಸುಮ್ಮನಿದ್ದಂತಹ ಕಿಮ್ ಇದೀಗ ಮತ್ತೆ ಪರಮಾಣು ಬಾಂಬಿನ ಸುದ್ದಿಯನ್ನು ಎತ್ತಿ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾಕ್ಕೆ ಎಚ್ಚರಿಕೆಯನ್ನು ನೀಡಿ ಮತ್ತೆ ಸುದ್ದಿಯಲ್ಲಿ ಇದ್ದಾನೆ ಸ್ನೇಹಿತರೆ. ಒಟ್ಟಿನಲ್ಲಿ ಸಿಂಪಲ್ ಆಗಿ ಇವನ ಬಗ್ಗೆ ಹೇಳೋದಾದರೆ ಇವನೊಬ್ಬ ಹುಚ್ಚ ಸ್ನೇಹಿತರೆ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಒಂಥರ ಡೋಂಟ್ ಕೇರ್ ಥರ ಮಾತನಾಡ್ತಾನೆ. ಒಟ್ಟಿನಲ್ಲಿ ಎಲ್ಲವೂ ನನ್ನಿಂದಲೇ ಸಾಧ್ಯ, ಎಲ್ಲವೂ ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಬಟ್ ಈ ಗಂಧರೆಲ್ಲ ಏನೇನೋ ಆಗಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು. ಅದು ಕೂಡ ಇಡೀ ವಿಶ್ವದ ದೊಡ್ಡಣ್ಣನನ್ನೇ ಎದುರು ಹಾಕೊಳ್ಳುವಂತಹ ಮುಟ್ಟಾಳತನಕ್ಕೆ ಈತ ಕೈ ಹಾಕಿರೋದು ಅವನ ಮುಟ್ಟಾಳತನವನ್ನು ತೋರಿಸುತ್ತೆ. ಏನಾದರೂ ಆಗಲಿ ಸ್ನೇಹಿತರೆ, ನಾವು ಮಾತ್ರ ಜಸ್ಟ್ ಅದನ್ನು ಕಾದು ನೋಡುವಂತಹ ತಂತ್ರವನ್ನು ಪಾಲಿಸ್ತಾ ಇದ್ದೀವಿ. ಅಂದರೆ ನಮ್ಮ ಇಂಡಿಯಾ ಆ ರೀತಿ ಮಾಡ್ತಾ ಇದೆ ಸ್ನೇಹಿತರೆ. ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.